ಇದರಿಂದನೇ ಸ್ಟಾರ್ಟ್ ಮಾಡ್ತಾ ಇದೀನಿ. ಹುಡುಗಿರ್ ನಡೆದ್ರೆ ಚಪ್ಲಿ ನಾವ್ ಮಾಡ್ತೀವ. ಚೈನಾ ಕಣ್ಣು ಅಷ್ಟು ಕಷ್ಟಪಟ್ಟು ಓದ್ತೀನಿ ಅಂದೆ. PM ಆಗಕ್ಕೆ. ಒಂದೊಂದಲ್ಲ ಇರೋದು ಮಕ್ಳು ಒಂದೊಂದಲ್ಲ ಓದೋದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೋಡಿ, ಇವತ್ತು ಬ್ಲಾಗ್ ಅಲ್ಲಿ ಇವರಿಬ್ರೆ ಅವರೇ. ಫಸ್ಟ್ ಬ್ಲಾಗ್ ಅಲ್ಲಿ ಏನ್ ಯಾರಿದ್ರೋ ಅವರಿಬ್ರಿಂದನೇ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತು ಬ್ಲಾಗ್ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಕಾಲೇಜ್ಗೆ ಪಾದಯಾತ್ರೆ ಮಾಡ್ಕೊಂಡು. ಗೈಸ್, ವಿಚಿತ್ರ ಅವರು ಏನೋ ಹೇಳಿದ್ರು. ಏನೋ ಹುಡುಗರು ನಡೆದ್ರೆ ಅಲ್ಲ, ಹುಡುಗಿರ್ ನಡೆದ್ರೆ ಚಪ್ಲಿ ನಡಿಬೇಕಾದ್ರೆ ಸೌಂಡ್ ಬರ್ಬಾರ್ದು. ಅದಕ್ಕೆ ನಾವು ಹುಡುಗರು, ಅದಕ್ಕೆ ನಮ್ದು ಸೌಂಡ್ ಬರ್ತೈತೆ. ನಿಂದು ಸೌಂಡ್ ಬರ್ತೈತೆ. ನೀನ್ ಹುಡುಗನ ಸೌಂಡೇ ಇಲ್ವಂತೆ. ಎಲ್ಲ ದಾರಿ ತಪ್ಪೋಯ್ತವ್ರೆ. ಎಲ್ಲ ದಾರಿ ತಪ್ಪೋಯ್ತಾ ಇದೀರ. ಯಾಕೆ? ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆ ಇಷ್ಟ ಬಂದಿದ್ ಕಡೆ ಹೋಗೋದು, ಇಷ್ಟ ಬಂದಿದ್ ಕೆಲಸ ಮಾಡೋದು, ಏನೋ ಕಿತಾಪತಿ ಮಾಡೋದು, ಸಿಗಾಕೊಡೋದು, ಫೋನ್ ಮಾಡೋದು, ಆಮೇಲೆ ಬ್ಲಾಗ್ ಅಲ್ಲಿ ಬರೋದು. ಆಮೇಲೆ ಹೇಳ್ತಾರೆ ಇವನ್ನೆಲ್ಲ ಡಿಲೀಟ್ ಕಟ್ ಮಾಡಿ ಅಂತ. ನಾವ್ ಮಾಡ್ತೀವ. ಗೈಸ್, ಇವಾಗ ಕಾಲೇಜ್ ಹತ್ರ ಬಂದು ಒಂದ್ ಸ್ವಲ್ಪ ಅವರು ಯಾವ್ದೋ ಚೈನಾ ಕಣ್ಣು ಫೋಕಸ್ ಮಾಡಿ ಓದ್ಬಿಟ್ಟು ಇವರು ಓದ್ಬಿಟ್ಟು ಸಿಗ್ತೀವಿ. ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಮಸ್ಕಾರ ಕಾರಣ ನೀನು. ಗೈಸ್, ನಿನ್ನೆ ಫಸ್ಟ್ ವ್ಲಾಗ್ ಅಲ್ಲಿ ಇವ್ರಿಬ್ರು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ಇವ್ ಫಸ್ಟ್ ಇವನ್ ಇಂಟ್ರೊಡಕ್ಷನ್ ಕೊಡೋಣ. ನಿನ್ನ ಹೆಸರು ದರ್ಶನ್ ಅಂತ, ಕಣ್ಣು ಪವಿತ್ರ. ಇವ್ರ ಹೆಸರು ಚೈರ್. ನಿನ್ನೆ ಫಸ್ಟ್ ವ್ಲಾಗ್ ನೋಡಿಲ್ಲ ಅಂದ್ರೆ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಬೇಡಿ. ಅದ್ರಲ್ಲಿ ಇವ್ರು ಏನ್ ಮಾಡೋರೆ ಅಂತ ನೋಡಿ. ಇವ್ರದ್ದು ಮಾತ್ರ ನೋಡಿ ಕಂಟೆಂಟ. ಏನಾರ ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ನಿ. ಇಷ್ಟ ಆಗಿರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೂ ಏನ್ ಮಾಡ್ಬೇಕು? ನೋಡ್ಬೇಡಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಅಂತವ್ರೆಲ್ಲ ಇದ್ರೆ ದೇಶ ಉದ್ಧಾರ ಆಗಲ್ಲ. ನಾಳೆ ಬನ್ನಿ. ನಾಳೆ ನಾನ್ ಬರಲ್ಲ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PM ಆಗೋಷ್ಟು ಕಷ್ಟಪಟ್ಟು ಓದ್ತೀನಿ ಅಂದೆ. PM ಆಗಕ್ಕೆ. PM ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಬರೋಷ್ಟು ಕಷ್ಟಪಟ್ಟು ಓದ್ತೀನಿ. ಅಯ್ಯೋ, ನಾನೇನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಾಗಕ್ಕೆ ಹೋಗಿ ಕುತ್ಕತೇನೆ ಅನ್ಕೊಂಡು. ಆ ರೇಂಜ್ಗೆಲ್ಲ ಇಲ್ಲ. PM ಆಗೋಷ್ಟು PM ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಅದೆಲ್ಲ. ಏನ್ರೋ ನೀವು 5G ಅಪ್ಡೇಟ್ ಆದ್ರಲ್ಲ, ಇನ್ನು 4G ಎಲ್ಲ ಇದೀರಾ. ನಿನ್ನಷ್ಟೆಲ್ಲ ನಮಗೆ ಗೊತ್ತಿಲ್ಲ. ಅರೆ, ಇವ್ರಿಗೆ ಗೊತ್ತಿರುತ್ತೆ. ಇಲ್ಲ, ನನ್ಗೇನು ಗೊತ್ತೇ ಇಲ್ಲ ಅಲ್ಲಿ. ನಿನ್ನಷ್ಟೆಲ್ಲ ನಂಗೆ ಗೊತ್ತಿಲ್ಲ. ಈ ತರ ಯಾರು ಹೋಗ್ ಚಿಕ್ಕ ಮಕ್ಳು ಕೇಳಪ್ಪ ಹೇಳ್ತಾರೆ. ನಾನು PM ಅಂದ್ರೆ PM ಅಂದ್ರೆ ಪಾಸಿಂಗ್ ಮಾರ್ಕ್ಸ್. PM ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಂತ. PM ಆಗೋಷ್ಟು ಕಷ್ಟಪಟ್ಟು ಓದ್ತೀನಿ ಅಂತ ಮೆನ್ಷನ್ ಮಾಡಿದ್ದೀನಿ. ಆದ್ರೂ ಕೂಡ PM ಅಂದ್ರೆ ವಿಡಿಯೋ ತೆಗಿತಾರೆ. PM ಅಂದ್ರೆ ವಿಡಿಯೋ ತೆಗಿಯೋದು. PM ಅಂದ್ರೆ ನರೇಂದ್ರ ಮೋದಿ ಅಂದ್ರೆ ಹೊಸ ಬರ್ಡ್. PM ಅಂದ್ರೆ ಹೊಸ ಬರ್ಡ್. ಬೀಟ್ ದೊಡ್ಡದಾಗಿದೆ. ಯಾವ್ದು ಅಲ್ಲ, ಇದೇನೆ. ಅದು ಝೂಮ್ ಮಾಡೋ ಅದನ್ನ ಝೂಮ್ ಮಾಡ್ದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾವ್ದೋ ಒಂದ್ ಜೊತೆ ಮಾತಾಡಿ ಸಿಕ್ಕಾಕೊಳ್ತೀಯಲ್ಲ. ಸಿಕ್ಕಾಕೊಂಡಿಲ್ಲ ಅಂದ್ರೆ ಸುಮ್ನೆ ನಾಯಿ ಜೊತೆ, ಇವತ್ತ ಪಕ್ಷಿ ಜೊತೆ. ಇವತ್ತು ಅದ್ರದ್ದು ಏನ್ ಚೆನ್ನಾಗೈತೆ. ಪೀಕ್ 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 ಮುಂದೆ ಕಣ್ಣು ನೋಡ್ದ ಅದ್ರದ್ದು. ಏನ್ ಇಷ್ಟೊಂದು ಝೂಮ್ ಆಗಿ ನೋಡ್ತಿದ್ಯಲ್ಲ. ನೋಡು, 12 ಐಸ ಕುಡಿದ್ಬಿಟ್ಟೈತೆ. ಮೋಸ್ಟ್ಲಿ ಸೆಲ್ಲಾಡ್ತೈತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೆಂಗ್ ಸಿಗಾಕತ್ತಾರ ಹಿಂಗೇನೆ ನೋಡಿ ಇಂಥವ್ರು. ಇವನು PM ಮಾಡ್ತಾರಲ್ಲ, PM ತಗತ್ತಾನಂತೆ. PM ಆಗೋಷ್ಟು PM ತಗತ್ಯ ಕಣ ನೀನು. ತಗೊಂಡಿ ತಗತ್ಯ. ಇವತ್ತು PM
ಇವರು PM ಅಂದ್ರೆ ಬರ್ಡ್ ಅಂತೆ, ಪಕ್ಷಿ. ನರೇಂದ್ರ ಮೋದಿ ಅಂದ್ರೆ ಬರ್ಡ್. ಗೈಸ್, ನೆನ್ನೆ ಮಾತಾಡಿರೋ ನಾಯಿ. ಓ, ಇಲ್ಲೇ ಬರ್ತೈಜ, ಬಾ ಬಾ ಬಾ. ನೆನ್ನೆ ಅದ್ರ ಕಣ್ ತೋರ್ಸಕ್ಕಾಗಿಲ್ಲ ನೋಡಿ. ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ನೋಡಿ, ಹೈ ಬೈಲಿ ನೋಡಿ. ಜೊತೆ ಮಾತಾಡಿರೋ ವಿಚಿತ್ರ ನೋಡಿ ಹೆಂಗ್ ಕೂತವ್ರೆ. ಅಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವ್ರನ್ನೇ ಹುಡುಕ ಬಂದಿರ್ಬೇಕು ಮೋಸ್ಟ್ಲಿ. ಹಾ, ನೆನ್ನೆ ಮಾತಾಡ್ಸಿದವ್ರು ಇವತ್ತು ಮಾತಾಡ್ಸಿಲ್ಲ ಅಂತ. ನೆನ್ನೆ ಬ್ಲಾಗ್ ಅಲ್ಲಿ ಬಂದಿದ್ದೀನಿ, ಇವತ್ತು ಬರ್ಬೇಕು ಅಂತ ಬಂದವ್ರು ನೋಡಿ. ಅಲ್ಲನಾ, ಮಾತಾಡಿಲ್ಲ ಅಂತ ಬೇಜಾರಾಗಿ ಹೋಗ್ಬಿಡ್ತು. ಎಲ್ಲೋ ಹೊಂಟೋಯ್ತಾ? ಅಷ್ಟೇ ಹೋಯ್ತು. ಆಯ್ತು, ಹೊಂಟೋಯ್ತು. ಇವತ್ತೇನ್ ಚೆನ್ನಾಗಿತ್ತು ಅದ್ರದ್ದು. ನಾಯಿ ಜೊತೆ ಮಾತಾಡಿದ್ರಲ್ಲ, ಆ ನಾಯಿ ಇಲ್ಲಿಗೆ ಬಂದಿತ್ತು, ಹೊಂಟೋಯ್ತು, ಮಾತಾಡ್ಸ್ಲಿಲ್ಲ ಅಂತ ತಿರ್ಗಾ. ಇವತ್ತೇನು ಅದ್ರ ಬಗ್ಗೆ ಹೊಗಳಿಲ್ವಲ್ಲ. ಕಣ್ ಚೆನ್ನಾಗಿದೆ, ಬಾಯಿ ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಏನೋ ಹೊಗಳಿಲ್ವಲ್ಲ, ಅದಕ್ಕೆ ಹೊಂಟೋಯ್ತು ರಿಟರ್ನ್. ಈ ತರ ಎಲ್ಲ ಮಾಡ್ಬೋದಾ? ಅದಕ್ಕೆ ಪಾಪ ಎಷ್ಟು ನೋವಾಗಿರ್ಬಾರ್ದು. ಆಯ್ತು, ಮೈಂಡ್ ನೋಡ್ರಿ ಅಂತ. ಓ ನೋ, ಅದು ಬೇರೆ ಐತಾ? ಅಲ್ಲ, ಅವೆಲ್ಲ ಇಟ್ಕೊಂಡು ಈ ಕಾಲೇಜ್ಗೆಲ್ಲ ಬರಂಗಿಲ್ಲ, ಅವೆಲ್ಲ ಮನೇಲಿ ಬಿಟ್ಟು ಬರ್ಬೇಕು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬರ್ತದೆ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಗೊತ್ತಾಯ್ತಾ? ಏನ್ ಬೇಡ? ಹೌದಾ, ನೀನ್ ಹೇಳ್ದೆ ಅಂತ ಹಾಕ್ತೀನಿ. ಹಿಂದಿನ ಬಂದೇ ಬರುತ್ತೆ, ಅದು ಸಕ್ಕದಾಗಿರೋ ವರ್ಡ್ ಅದು. ಅವಾಗ ಅವಾಗ ಮಾತ್ರ ಸಕ್ಕದಾಗಿರುತ್ತೆ ನೋಡಿ. ಬೇಕಾರೆ ಏನ ಧನರಾಜ ಧನರಾಜ ಪ್ರೋಗ್ರಾಮ್ ರಿಚ್ ಸ್ಟೇಟ್ಮೆಂಟ್ ಅಲ್ಲಿ ಅವಾಗಿಂದ ಏನೇನೋ ಹೇಳ್ತಿದ್ದಾರ, ಹೇಳು. ನಿಮ್ ಫ್ಯಾಮಿಲಿಯಲ್ಲಿ ಏನಾದ್ರು ಅನ್ಕೊಂಡ್ಬಿಡ್ತಾರೆ, ಬೇಡ. ನೋಡಿ, ಸಿನ್ಸಿಯರ್ ಆಗಿ ಓದ್ತಾನೆ. ಧನರಾಜ, ಪ್ರೋಗ್ರಾಮ್ ಹೇಳ್ಕೊಡು. ನಾನ್ ಟಾಪರ್ ಅಲ್ಲ. ನೀನ್ ಟ್ಯೂಷನ್ ಟೀಚರ್. ಗೈಸ್, ಇವಾಗ ವಿಚಿತ್ರ ಅವ್ರದ ಇನ್ನರ್ ಫೀಲಿಂಗ್ಸ್ ವ್ಲಾಗಿನ್ ಬಗ್ಗೆ ಹೇಳ್ತಾರ ನೋಡಿ. ಇಲ್ಲಿ ವಿಚಿತ್ರ ಹೇಳ. ಅವಳ ಇನ್ನರ್ ಫೀಲಿಂಗ್ಸ್ ಅಂದ್ರೆ ನಾವ್ ಅರ್ಥ ಮಾಡ್ಕೊಂಡಿರೋ ಪ್ರಕಾರ, ಅಣ್ಣ ನನ್ ಕೈಯಲ್ಲಿ ಆಯ್ತಿಲ್ಲಣ್ಣ, ಬಿಟ್ಬಿಡ್ರಲ್ಲ ಅಲ್ಲ, ಯಾಕಡೆ ಕೆಲ್ಸ ಕೊಡ್ತಾರೆ. ನನ್ ಹೊಟ್ಟೆ ಒಂದೊಂದಲ್ಲ, ಈ ನನ್ ಮಕ್ಳು ಒಂದೊಂದಲ್ಲ ಒಂದೊಂದ್ ತರ ಓದಿಸ್ತವ್ರೆ. ನಾನ್ ಏನ್ ಮಾಡಿಸ್ತಾ ಇಲ್ಲಿ, ಆ ಕಡೆ ಓದಕ್ ಬಿಡ್ತಿಲ್ಲ, ಈ ಕಡೆ ಅಳಕ್ ಬಿಡ್ತಿಲ್ಲ, ಈ ಕಡೆ ತಗಕ್ ಬಿಡ್ತಿಲ್ಲ. ಇವ್ರ ಜೊತೆ ಒಂದ್ ಸೇರಿ ದೊಡ್ಡ ತಪ್ಪಾಡ್ಬಿಟ್ಟಿದೀನಿ. ಫಸ್ಟ್ ಇಲ್ಲಿಂದ ನಾನೆಲ್ಲಾರು ಓಡೋಗ್ಬಿಡ್ಬೇಕು. ಅಣ್ಣ ನನ್ ಕೈಯಲ್ಲಿ ಆಯ್ತಿಲ್ಲ ಇಲ್ಲಿಂದ ಇರಕ್ಕೆ. ಮೋಸ್ಟ್ಲಿ ಹಂಗ ಅನ್ಕೊಂತಿರ್ಬೋದೇನೋ ಅನ್ಕೊಂತೀನಿ. ಅವ್ರ ಫೇಸ್ ರಿಯಾಕ್ಷನ್ ತೋರ್ಸಿ. ವಿಚಿತ್ರ ಫೇಸ್ ರಿಯಾಕ್ಷನ್ ತೋರಿಸಿ ಒಂದ್ ಸ್ವಲ್ಪ. ಕೂತ್ಕೊಳಕ್ಕಾಗ್ದೆ, ನಿಂತ್ಕೊಳಕ್ಕಾಗ್ದೆ, ಅಳಕ್ಕಾಗ್ದೆ, ಬಿಡಕ್ಕಾಗ್ದೆ, ನಡಿಯಕ್ಕಾಗ್ದೆ, ಆ ಕಡೆ ಸಾಯಕ್ಕಾಗ್ದೆ ಮಾಡ್ಬಿಟ್ಟು ಅವ್ರಿರ್ತಾಳೆ ಮೋಸ್ಟ್ಲಿ. ಅವಳ ಬಾಳೆಗಲ್ಲ, ನಮ್ ಬಾಳೆಗಲ್ ಬೈತಿರ್ತಾಳೆ ಮೋಸ್ಟ್ಲಿ. ಆ ಕಡೆ ಆ ರೋಡಲ್ಲಿ ನಡ್ಕೊಂಡ್ ಬರ್ತಾರೆ, ಕಣ್ಣು ನೋಡು, ಕೈ ನೋಡು, ಕಾಲ್ ನೋಡು, ಎಲ್ಲ ನನ್ನೇ ಸಾಯಿಸ್ತಾರೆ. ಏನೋ ಒಂದು ಬುಕ್ ಇಟ್ಕೊಂಡ್ರೆ ಸಾಕು, ಬುಕ್ ಇಟ್ಕೊಂಡು ಓದಕತ್ತಾಳೆ. ಬುಕ್ ಮುಚ್ಚಿಕ್ಕಿಲ್ಲ ಅಂತಾನೆ. ನನ್ನೇ ಪಕ್ಕ ಟಾರ್ಗೆಟ್ ಮಾಡ್ಬಿಟ್ಟವ್ರೆ. ಪ್ಲೀಸ್ ನನ್ನ ಬಿಟ್ಬಿಡಿ, ನನ್ಗೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ, ಇನ್ಮೇಲಿಂದ ನನ್ನ ಬಿಟ್ಬಿಡ ಅನ್ಕೊಂಡಿರ್ತ ಮೋಸ್ಟ್ಲಿ. ಪಕ್ಕ 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 ರಿಯಾಕ್ಷನ್. ಗೈಸ್, ಇದೇನೆ ವಿಚಿತ್ರ ಅವರು ನಮ್ ವ್ಲಾಗಲ್ ಬರ್ತಿರೋದ್ಕೆ ರಿಯಾಕ್ಷನ್, ಇನ್ನರ್ ಫೀಲಿಂಗ್ಸ್. ನಾನ್ ಆಗ್ತಿರೋದ್ಕೆ, ವಿಡಿಯೋ ಮಾಡ್ತಿರೋದ್ಕೆ. ಹೌದಾ? ಹೇಳು ಹೂನ ಅಂತ. ಕುತ್ಕೊಂಡ್ ಮಾತಾಡ್ತಾ ಇರ್ತೀನಿ. ಏನೇನ್ ತಿಂತೀಯಾ? ಅದ್ನ ಫೋಟೋ ಹಾಕ್ತೀನಿ. ಫೋಟೋ ಹಾಕ್ತೀಯಾ? ಅದೇ ನೀಟಾಗಿ ವ್ಲಾಗಲ್ಲಿ ಹಾಕತರ ಫೋಟೋ ಹಾಕ್ಬೇಕು, ಆಯ್ತಾ? ವ್ಲಾಗಲ್ಲಿ ಹಿಂಗ್ ತೋರಿಸ್ತೀವಿ ಎಲ್ಲ ರಿಯಲ್ ಆಗಿ ತೋರಿಸ್ಬೇಕು, ಡೂಪ್ಲಿಕೇಟ್ ಎಲ್ಲ ತೋರಿಸ್ಬಾರ್ದು. ಹೇ ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟೇನೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.